ಚೆರ್ನೋಬಿಲ್ ದುರಂತ, ರಾಜಕುಮಾರಿ ಡಯಾನಾ ಸಾವು ಮತ್ತು 9/11 ದಾಳಿಯಂತಹ ಘಟನೆಗಳನ್ನ ಊಹಿಸುವಲ್ಲಿ ಹೆಸರುವಾಸಿಯಾಗಿರುವ ಬಲ್ಗೇರಿಯಾದ ಅನುಭವಿ ಬಾಬಾ ವಾಂಗಾ ಸುಮಾರು 3 ದಶಕಗಳ ಹಿಂದೆ ಅನೇಕ ಭವಿಷ್ಯವಾಣಿಗಳು ನಿಜವಾಗಿವೆ. ಬಾಬಾ ವಾಂಗಾ ಭವಿಷ್ಯವಾಣಿಯ ಪ್ರಕಾರ 2024ರಲ್ಲಿ ಅವರ ಕೆಲವು ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿದೆ. ಇದಕ್ಕೂ ಮೊದಲು 2024ರ ಜನವರಿಯಲ್ಲಿ ಯುಕೆ ಮೂಲದ ಸುದ್ದಿ ಸಂಸ್ಥೆ ಮೆಟ್ರೋ ಬಾಬಾ ವಾಂಗಾ ಭವಿಷ್ಯವಾಣಿಗಳ ಸರಣಿಯನ್ನ ಪ್ರಕಟಿಸಿತ್ತು. ಅದು 2024ರಲ್ಲಿ ನಿಜವಾಗಬಹುದು ಎಂದು ಹೇಳಲಾಗಿತ್ತು. ಈ ಪಟ್ಟಿಯಲ್ಲಿ ವಿದೇಶಿ ಆಕ್ರಮಣಗಳು, ವ್ಲಾಡಿಮಿರ್ ಪುಟಿನ್ ಅವರ ಅಂತ್ಯ ಮತ್ತು ಯುರೋಪಿನ ಮೇಲಿನ ಭಯೋತ್ಪಾದಕ ದಾಳಿಗಳ ಬಗ್ಗೆ ಭವಿಷ್ಯವಾಣಿಗಳಿದ್ವು. ಬಾಲ್ಕನ್ನ ನಾಸ್ಟ್ರಾಡಾಮಸ್ ಎಂದು ಕರೆಯಲ್ಪಡುವ ಬಾಬಾ ವಾಂಗಾರ ಅನುಯಾಯಿಗಳು ಅನುಭವಿಯ ಭವಿಷ್ಯವನ್ನ ಮತ್ತು ಇತ್ತೀಚೆಗೆ ನಡೆದಂತಹ ಘಟನೆಗಳ ಬಗ್ಗೆ ಹೋಲಿಕೆಯನ್ನ ಮಾಡಿದ್ದಾರೆ. ಆಗಸ್ಟ್ 11, 1996ರಂದು ಬಾಬಾ ವಾಂಗಾ ಅವರು ಸಾಯುವ ಮೊದಲು ಭವಿಷ್ಯವನ್ನ ನುಡಿದಿದ್ರು. ಅವರ ಅನುಯಾಯಿಗಳು ನಂಬಿದ್ದ 2024ರ ಮೊದಲ 3 ತಿಂಗಳ ಕೆಲವು ಘಟನೆಗಳು ನಿಜವಾಗಿವೆ. ಹಾಗಾದ್ರೆ ಬಾಬಾ ವಾಂಗಾ ಅವರು ನುಡಿದಿರುವ ಈ ಭಯಂಕರ ಭವಿಷ್ಯಗಳಾದ್ರೂ ಏನು? ಅದರಲ್ಲಿ ಈ ವರ್ಷದ 3 ತಿಂಗಳಲ್ಲಿ ನಿಜವಾಗಿದ್ದು ಹೇಗೆ? ಅಷ್ಟಕ್ಕೂ ಇಡೀ ವಿಶ್ವವನ್ನೇ ಭವಿಷ್ಯದಿಂದ ಎದುರಿಸ್ತಾ ಇರುವ ಈ ಬಾಬಾ ವಾಂಗಾ ಆದ್ರೂ ಯಾರು ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಯಾರು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ಈ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಬಾಬಾ ವಾಂಗಾ ಅವರು ನಿಧನರಾದಾಗ ಇಂಟರ್ನೆಟ್ ಅಷ್ಟೇನು ಪ್ರಚಲಿತದಲ್ಲಿರಲಿಲ್ಲ. ಆ ವೇಳೆಯೇ ಬಾಬಾ ವಾಂಗಾ ಸೈಬರ್ ದಾಳಿಯ ಬಗ್ಗೆ ಭಯಂಕರ ಭವಿಷ್ಯವನ್ನ ನುಡಿದಿದ್ರು. ವಿಶೇಷವಾಗಿ ನಿರ್ಣಾಯಕ ಮೂಲ ಸೌಕರ್ಯಗಳನ್ನ ಗುರಿಯಾಗಿಸಿಕೊಂಡಿದ್ರು. ಇತ್ತೀಚಿನ ವರದಿಗಳು ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರಿರುವುದು ಗಮನಾರ್ಹ ಡೇಟಾ ಉಲ್ಲಂಘನೆಯನ್ನ ಎತ್ತಿ ತೋರಿಸ್ತಾ ಇವೆ. ಇನ್ನು ಯುಎಸ್ಎ ಮತ್ತು ಹಲವಾರು ದೇಶಗಳು ಪ್ರಸ್ತುತ ನಿರಂತರ ಹಣದುಬ್ಬರದೊಂದಿಗೆ ಹೋರಾಡ್ತಾ ಇರೋದ್ರಿಂದ 2024ರಲ್ಲಿ ವಿಶ್ವದಾದ್ಯಂತ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಪ್ರಮುಖ ಆರ್ಥಿಕ ಬಿಕ್ಕಟ್ಟನ್ನ ಬಾಬಾ ವಾಂಗಾ ಮೊದಲೇ ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ಸತ್ಯವಾಗಿದೆ. 2024ರಲ್ಲಿ ತೀವ್ರ ಹವಾಮಾನ ಘಟನೆಗಳು ಮತ್ತು ನೈಸರ್ಗಿಕ ವಿಪತ್ತುಗಳ ಬಗ್ಗೆ ಬಾಬಾ ವಾಂಗಾ ಭವಿಷ್ಯವನ್ನ ನುಡಿದಿದ್ದಾರೆ. ಸೈನ್ಸ್ ಮತ್ತು ಅಡ್ವೆಂಚರ್ ಅಧ್ಯಯನವು 40 ವರ್ಷಗಳ ಹಿಂದೆ ಹೋಲಿಸಿದ್ರೆ ಜಾಗತಿಕ ಶಾಖ ಮತ್ತು ತರಂಗಗಳ ಆವರ್ತನೆ ಮತ್ತು ಅವಧಿ 2ರಲ್ಲೂ ಹೆಚ್ಚಳವನ್ನ ಗಮನಿಸಿದ್ರೆ ಆ ಭವಿಷ್ಯವು ನಿಜವಾಗ್ಬಿಟ್ಟಿದೆ. ಇನ್ನು 2024ರಲ್ಲಿ ಪುಟಿನ್ ಅವರ ದೇಶವಾಸಿಯೊಬ್ಬರು ತಮ್ಮ ಮೇಲೆ ಹತ್ಯೆಗೆ ಯತ್ನಿಸುತ್ತಾರೆ ಎಂದು ಬಾಬಾ ವಾಂಗಾ ಅವರು ಭವಿಷ್ಯವನ್ನ ನುಡಿದಿದ್ರು. ಮಾರ್ಚ್ 2024ರಲ್ಲಿ ಅಧ್ಯಕ್ಷರಾಗಿ ಮರು ಆಯ್ಕೆಯಾದ ಪುಟಿನ್ ಈಗಾಗಲೇ 5 ಹತ್ಯೆ ಪ್ರಯತ್ನಗಳನ್ನ ಎದುರಿಸಿದ್ದಾರೆ. ಇನ್ನು ಇದಷ್ಟೇ ಅಲ್ಲದೆ ಇಬ್ಬರು ಪ್ರಧಾನಿಗಳಿಗೆ ಸಾವಿನ ಭಯ ಇದೆ ಎಂದು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಬಾಬಾ ವಾಂಗಾ. ಇದರ ಜೊತೆಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿದೆ. ಭೂಕಂಪ ಉಂಟಾಗಲಿದ್ದು ಭೂಮಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಡಲಿದೆಯಂತೆ. ತಂಪಾದ ಸ್ಥಳಗಳು ಬಿಸಿಯಾಗಲಿದೆ, ಬಿಸಿಯ ಸ್ಥಳಗಳು ತಂಪಾಗಲಿದೆ. ಹಿಮನದಿಗಳು ಕರಗಲಿದ್ದು ಕರಾವಳಿ ಪ್ರದೇಶಗಳು ಮುಳುಗಲಿದೆಯಂತೆ. ಈ ಎಲ್ಲಾ ಆಘಾತಕಾರಿ ಭವಿಷ್ಯವಾಣಿಯನ್ನ ಬಾಬಾ ವಾಂಗಾ ಅವರು ನುಡಿದಿದ್ದು ಈ ಭವಿಷ್ಯದ ಆತಂಕ ಈಗ ಎಲ್ಲರಲ್ಲೂ ಮನೆ ಮಾಡಿದೆ. 2024ರಲ್ಲಿ ಜಗತ್ತು ಭಯಾನಕ ಪ್ರಕೃತಿ ವಿಕೋಪವನ್ನು ಎದುರಿಸಬೇಕಾಗಿದೆ. ಇಷ್ಟು ಮಾತ್ರವಲ್ಲದೆ ಈ ವರ್ಷ ಅಪರಾಧ ಪ್ರಕರಣಗಳು ಹೆಚ್ಚಾಗಲಿದೆ ಎಂದು ಬಾಬಾ ವಾಂಗಾ ಭವಿಷ್ಯವನ್ನು ನುಡಿದಿದ್ದಾರೆ. 2023ರಲ್ಲಿ ಹಲವು ದುರಂತಗಳು ನಡೆಯಲಿದೆ ಎಂದು ಹೇಳಿದ ಬಳಿಕ 2024ರ ಬಗ್ಗೆ ಬಾಬಾ ವಾಂಗಾ ನುಡಿದಿರುವ ಭವಿಷ್ಯ ಬಹಿರಂಗವಾಗಿದೆ. ಹಾಗಾದ್ರೆ ಹಿಂದಿನ ಭವಿಷ್ಯವಾಣಿಗಳು ಯಾವುದೆಲ್ಲ ಸತ್ಯವಾಗಿದೆ ಅನ್ನೋದನ್ನು ನೋಡುತ್ತಾದ್ರೆ 2023ರಲ್ಲಿ ಭೂಮಿಯ ಕಕ್ಷೆ ಬದಲಾಗಲಿದ್ದು ಇದನ್ನು ವಿನಾಶ ವರ್ಷ ಎಂದು ಕರೆಯಲಾಗುತ್ತೆ. ದೇಶಗಳ ನಡುವೆ ಜೈವಿಕ ಶಸ್ತ್ರಾಸ್ತ್ರಗಳ ದಾಳಿ ನಡೆಯಲಿದೆ. ಇದೊಂದು ಕತ್ತಲೆಯ ವರ್ಷ ಆಗಲಿದೆ ಎಂದು ಹೇಳಿದರು. ಬಾಬಾ ವಾಂಗಾ ಅವರು ಹೇಳಿದಂತೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಅತಿಯಾದ ಬಿಸಿಯಿಂದ 100 ಜನ ಸಾವನ್ನಪ್ಪಿದ್ರು. ಕಳೆದ ತಿಂಗಳು ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ ಭೀಕರ ಪ್ರವಾಹಕ್ಕೆ ತುತ್ತಾಗಿತ್ತು. ಇಷ್ಟು ಮಾತ್ರವಲ್ಲದೆ ವಿದೇಶದಲ್ಲಿಯೂ ಭೂಕಂಪ ಮತ್ತು ಪ್ರವಾಹ ಸೃಷ್ಟಿಯಾಗಿತ್ತು. ಭಾರತದ ಈ ಭವಿಷ್ಯ ಕೂಡ ನಿಜವಾಗಿತ್ತು. ಭಾರತದ ಬಗ್ಗೆ ಬಾಬಾ ವಾಂಗಾ ಅವರು ಭವಿಷ್ಯವನ್ನು ನುಡಿದಿದ್ರು. ಅದು ಕೂಡ ನಿಜವಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಭಾರಿ ಮಳೆಯಾಗಲಿದೆ. ಇದಷ್ಟೇ ಅಲ್ಲದೆ ಬಾಬಾ ವಾಂಗಾ ಅವರು ನುಡಿದಿದ್ದ ಸೋಲಾರ್ ಚಂಡಮಾರುತದ ಭವಿಷ್ಯ ಕೂಡ ನಿಜವಾಗಿದೆ. ವಿಜ್ಞಾನಿಗಳು ಸೂರ್ಯನಲ್ಲಿ ಭೂಮಿಗಿಂತ 20 ಪಟ್ಟು ದೊಡ್ಡ ರಂಧ್ರವನ್ನ ಕಂಡುಹಿಡಿಯಲಿದ್ದಾರೆ. ಇದರಿಂದ ಹೊರಸೂಸುವ ವಿಕಿರಣದ ಹಾನಿಕಾರಕ ಪರಿಣಾಮಗಳು ಕಂಡುಬರಲಿದೆ. ಸದ್ಯ ಬಾಬಾ ವಾಂಗಾ ಅವರು ನುಡಿದಿರುವ 2024ರ ಭವಿಷ್ಯದ ಭಯ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಹಾಗಾದ್ರೆ ಯಾರು ಈ ಬಾಬಾ ವಾಂಗಾ? ಬನ್ನಿ ನೋಡೋಣ. ಬಾಬಾ ವಾಂಗಾ ಅವರು ನಿಜವಾಗಿ ಒಬ್ಬ ಮಹಿಳೆ ಮತ್ತು ಅವರು ಬಲ್ಗೇರಿಯಾದವರು. ಈಕೆ 12 ವರ್ಷಗಳಿದ್ದಾಗ ದೃಷ್ಟಿಯನ್ನ ಕಳೆದುಕೊಂಡಿದ್ರು. ಅಂದಿನಿಂದ ಅವಳು ನೋಡಲು ಸಾಧ್ಯವಾಗಿಲ್ಲ. ಆದಾಗ್ಯೂ ಇಂದು ಅವರ ಹೆಸರು ವಿಶ್ವದ ಪ್ರಸಿದ್ಧ ಪ್ರವಾದಿಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ನಾಸ್ಟ್ರಾಡಾಮಸ್ ನಂತೆ ಜನರು ಬಾಬಾ ವಾಂಗಾ ಅವರ ಭವಿಷ್ಯವಾಣಿಯಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ದಾರೆ.
ವಿಶೇಷಗಳೆಂದರೆ ಬಾಬಾ ವಾಂಗ ಈಗ ಜೀವಂತವಾಗಿಲ್ಲ. ಈಕೆ ಈ ಹಿಂದೆ ನೋಡಿರುವ ಭವಿಷ್ಯಗಳನ್ನು ಈಗ ಹೇಳಲಾಗ್ತಾ ಇದೆ. ಈ ಜಗತ್ತಿನಲ್ಲಿ ಘಟಿಸುವಂತಹ ದುರಂತದ ಸನ್ನಿವೇಶದ ಭವಿಷ್ಯ ಬಾಬಾ ವಾಂಗ ಎಂದೇ ಪ್ರಸಿದ್ಧಿ ಪಡೆದಿರುವ ಬಲ್ಗೇರಿಯಾ ದೇಶದ ಅಂಧ ಮಹಿಳೆ ಈ ಹಿಂದೆ ಭವಿಷ್ಯವನ್ನು ಹೇಳುವುದಕ್ಕೆ ಸೀಮಿತವಾಗಿದ್ದರು. ಭವಿಷ್ಯದ ಕುರಿತು ಈಕೆ ಹೇಳುವ ಭವಿಷ್ಯವಾಣಿಗಳನ್ನು ದಾಖಲಿಸಿಕೊಳ್ಳಲಾಗಿತ್ತು. ಪ್ರತಿ ವರ್ಷ ಏನಾಗುತ್ತೆ ಅಂತ ಈಕೆ ಭವಿಷ್ಯವನ್ನು ನುಡಿತಾ ಇದ್ರು. 2ನೇ ವರ್ಷಕ್ಕೆ ದೃಷ್ಟಿ ಕಳೆದುಕೊಂಡ ಅಂಧತ್ವಕ್ಕೆ ಜಾರಿದಾಗ ಬಾಬಾ ವಾಂಗ 1996ರಲ್ಲಿ ನಿಧನ ಹೊಂದರು. ಅವರು ನುಡಿದ ಭವಿಷ್ಯದಲ್ಲಿ 85% ನಿಖರವಾಗಿದೆ. 9/11 ಅಮೆರಿಕ ಮೇಲಿನ ಉಗ್ರ ದಾಳಿ, ಪ್ರಿನ್ಸ್ ಡಯಾನಾ ಸಾವು, ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರಾಗುವ ಕುರಿತು ಬಾಬಾ ವಾಂಗ ಸಾಕಷ್ಟು ವರ್ಷಗಳ ಮೊದಲೇ ನಿಖರವಾಗಿ ಹೇಳಿದ್ರು. ಇಂತಹ ಅನೇಕ ಭವಿಷ್ಯತ್ತಿನ ಘಟನೆಗಳನ್ನು ಹೇಳುವುದರಿಂದ ಮುಂದಿನ ವರ್ಷದ ಆಘಾತದ ಆರಂಭವು ಎಲ್ಲರನ್ನ ಕಾಡ್ತಾ ಇತ್ತು. ಭವಿಷ್ಯವಾಣಿ ಎಂಬುದು ನಿಜವಾಗಿರಬಹುದು ಅಥವಾ ಸುಳ್ಳಾಗಿರಬಹುದು. ಸುಳ್ಳು ಭವಿಷ್ಯ ಹೇಳುವವರು ಸಾಕಷ್ಟು ಜನ ಇದ್ದಾರೆ. ಕೆಲವೊಬ್ಬರ ಭವಿಷ್ಯಗಳು ನಿಜವಾಗುತ್ತಾ ಇರುತ್ತವೆ. 2 ಕಣ್ಣಿಲ್ಲದ ಬಾಬಾ ವಾಂಗ ಹೇಳಿದ ಕೆಲವು ಭವಿಷ್ಯಗಳು ನಿಜವಾಗಿರುವುದರಿಂದ ಸಾಕಷ್ಟು ಜನರು ಬಾಬಾ ವಾಂಗ ಭವಿಷ್ಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಏಷ್ಯಾದ ಹಲವು ದೇಶಗಳಲ್ಲಿ ಭೀಕರ ಪ್ರವಾಹ ಉಂಟಾಗಲಿದೆ ಎಂದು ಬಾಬಾ ವಾಂಗ ಹೇಳಿದ್ರು. ಆ ಭವಿಷ್ಯ ಕೂಡ ನಿಜವಾಗಿದೆ. ಈ ವರ್ಷ ಪಾಕಿಸ್ತಾನದ ಪ್ರವಾಹದಿಂದ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಲಿದೆ. ಇಟಲಿಯ ಹಲವು ನಗರಗಳು ಈ ವರ್ಷ ಬರಗಾಲದಿಂದ ಸಂಕಷ್ಟಕ್ಕೆ ಈಡಾಗಲಿದೆ. ಇದೇ ರೀತಿ ಬರಗಾಲದ ಸಮಸ್ಯೆಯ ಕುರಿತು ಇವರು ಕೆಲವು ದೇಶಗಳಿಗೆ ನೀಡಿದ ಮುನ್ಸೂಚನೆಗಳು ನಿಜವಾಗಿದೆ. ಆದರೆ ಬಾಬಾ ವಾಂಗರ ಹಲವು ಭವಿಷ್ಯವಾಣಿಗಳು ನಿಜವಾಗಿಲ್ಲ ಎನ್ನುವುದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಯುರೋಪ್ನಲ್ಲಿ 2016ರಲ್ಲಿ ದೊಡ್ಡ ಯುದ್ಧ ನಡೆಯಲಿದೆ ಅಂತ ಹೇಳಿದ್ರು. ಅದು ನಿಜವಾಗಿಲ್ಲ. 2010ರಿಂದ 2014ರಲ್ಲಿ ಭೀಕರ ಪರಮಾಣು ಯುದ್ಧ ನಡೆಯುತ್ತೆ ಅಂತ ಹೇಳಿದ್ರು. ಅದು ಕೂಡ ನಿಜವಾಗಿಲ್ಲ. ಆದರೆ ಜಗತ್ತಿಗೆ ಭವಿಷ್ಯದಲ್ಲಿ ಪರಮಾಣು ಯುದ್ಧದ ಆತಂಕ ಇರುವುದು ಮಾತ್ರ ನಿಜ. ಈ ಬಾಬಾ ವಾಂಗ ತುಂಬಾ ಬುದ್ಧಿವಂತಿಕೆಯಿಂದ ಇಂತಹ ಭವಿಷ್ಯಗಳನ್ನು ನೋಡಿದ್ರು ಅಂತ ಹೇಳಬಹುದು. 2024ರಲ್ಲಿ ನೆರೆಯ ದೇಶ ಚೀನಾ ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಬರಲಿದೆ. ಈ ವರ್ಷ ಡ್ರ್ಯಾಗನ್ ದೇಶ ತನ್ನ ಶಕ್ತಿಯನ್ನ ವಿಶ್ವಕ್ಕೆ ತೋರಿಸಲಿದೆ ಎಂದು ಬಾಬಾ ವಾಂಗ ಭವಿಷ್ಯವನ್ನು ನುಡಿದಿದ್ದಾರೆ. ಇದರ ಜೊತೆಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿದೆ. ಭೂಕಂಪ ಉಂಟಾಗಲಿದ್ದು ಭೂಮಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಡಲಿದೆಯಂತೆ. ತಂಪಾದ ಸ್ಥಳಗಳು ಬಿಸಿಯಾಗಲಿದೆ, ಬಿಸಿಯ ಸ್ಥಳಗಳು ತಂಪಾಗಲಿದೆ. ಹಿಮನದಿಗಳು ಕರಗಲಿದ್ದು ಕರಾವಳಿ ಪ್ರದೇಶಗಳು ಮುಳುಗಲಿದೆಯಂತೆ. ಈ ಎಲ್ಲಾ ಆಘಾತಕಾರಿ ಭವಿಷ್ಯವಾಣಿಯನ್ನ ಬಾಬಾ ವಾಂಗ ಅವರು ನುಡಿದಿದ್ದು ಈ ಭವಿಷ್ಯದ ಆತಂಕ ಈಗ ಎಲ್ಲರಲ್ಲೂ ಮನೆ ಮಾಡಿದೆ. 2024ರಲ್ಲಿ ಜಗತ್ತು ಭಯಾನಕ ಪ್ರಕೃತಿ ವಿಕೋಪವನ್ನು ಎದುರಿಸಬೇಕಾಗಿದೆ. ಇಷ್ಟು ಮಾತ್ರವಲ್ಲದೆ ಈ ವರ್ಷ ಅಪರಾಧ ಪ್ರಕರಣಗಳು ಹೆಚ್ಚಾಗಲಿದೆ ಎಂದು ಬಾಬಾ ವಾಂಗ ಭವಿಷ್ಯವನ್ನು ನುಡಿದಿದ್ದಾರೆ. 2023ರಲ್ಲಿ ಹಲವು ದುರಂತಗಳು ನಡೆಯಲಿದೆ ಎಂದು ಹೇಳಿದ ಬಳಿಕ 2024ರ ಬಗ್ಗೆ ಬಾಬಾ ವಾಂಗ ನುಡಿದಿರುವ ಭವಿಷ್ಯ ಬಹಿರಂಗವಾಗಿದೆ. ಹಾಗಾದರೆ ಹಿಂದಿನ ಭವಿಷ್ಯವಾಣಿಗಳು ಯಾವುದೆಲ್ಲ ಸತ್ಯವಾಗಿದೆ ಅನ್ನೋದನ್ನು ನೋಡುತ್ತಾದರೆ 2023ರಲ್ಲಿ ಭೂಮಿಯ ಕಕ್ಷೆ ಬದಲಾಗಲಿದ್ದು ಇದನ್ನು ವಿನಾಶ ವರ್ಷ ಎಂದು ಕರೆಯಲಾಗುತ್ತೆ. ದೇಶಗಳ ನಡುವೆ ಜೈವಿಕ ಶಸ್ತ್ರಾಸ್ತ್ರಗಳ ದಾಳಿ ನಡೆಯಲಿದೆ. ಇದೊಂದು ಕತ್ತಲೆಯ ವರ್ಷ ಆಗಲಿದೆ ಎಂದು ಹೇಳಿದರು. ಬಾಬಾ ವಾಂಗ ಅವರು ಹೇಳಿದಂತೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಅತಿಯಾದ ಬಿಸಿಯಿಂದ 100 ಜನ ಸಾವನ್ನಪ್ಪಿದ್ರು. ಕಳೆದ ತಿಂಗಳು ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ ಭೀಕರ ಪ್ರವಾಹಕ್ಕೆ ತುತ್ತಾಗಿತ್ತು. ಇಷ್ಟು ಮಾತ್ರವಲ್ಲದೆ ವಿದೇಶದಲ್ಲಿಯೂ ಭೂಕಂಪ ಮತ್ತು ಪ್ರವಾಹ ಸೃಷ್ಟಿಯಾಗಿತ್ತು. ಭಾರತದ ಈ ಭವಿಷ್ಯ ಕೂಡ ನಿಜವಾಗಿತ್ತು. ಭಾರತದ ಬಗ್ಗೆ ಬಾಬಾ ವಾಂಗ ಅವರು ಭವಿಷ್ಯವನ್ನು ನುಡಿದಿದ್ದರು. ಅದು ಕೂಡ ನಿಜವಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಭಾರಿ ಮಳೆಯಾಗಲಿದೆ. ಇದಷ್ಟೇ ಅಲ್ಲದೆ ಬಾಬಾ ವಾಂಗ ಅವರು ನುಡಿದಿದ್ದ ಸೋಲಾರ್ ಚಂಡಮಾರುತದ ಭವಿಷ್ಯ ಕೂಡ ನಿಜವಾಗಿದೆ. ವಿಜ್ಞಾನಿಗಳು ಸೂರ್ಯನಲ್ಲಿ ಭೂಮಿಗಿಂತ 20 ಪಟ್ಟು ದೊಡ್ಡ ರಂಧ್ರವನ್ನು ಕಂಡುಹಿಡಿಯಲಿದ್ದಾರೆ. ಇದರಿಂದ ಹೊರಸೂಸುವ ವಿಕಿರಣದ ಹಾನಿಕಾರಕ ಪರಿಣಾಮಗಳು ಕಂಡುಬರಲಿದೆ. ಸದ್ಯ ಬಾಬಾ ವಾಂಗ ಅವರು ನುಡಿದಿರುವ 2024ರ ಭವಿಷ್ಯದ ಭಯ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾದರೆ ಯಾರು ಈ ಬಾಬಾ ವಾಂಗ? ಬನ್ನಿ ನೋಡೋಣ. ಬಾಬಾ ವಾಂಗ ಅವರು ನಿಜವಾಗಿಯೂ ಒಬ್ಬ ಮಹಿಳೆ ಮತ್ತು ಅವರು ಬಲ್ಗೇರಿಯಾದವರು. ಈಕೆ 12 ವರ್ಷಗಳಿದ್ದಾಗ ದೃಷ್ಟಿಯನ್ನು ಕಳೆದುಕೊಂಡಿದ್ರು. ಅಂದಿನಿಂದ ಅವಳು ನೋಡಲು ಸಾಧ್ಯವಾಗಿಲ್ಲ. ಆದಾಗ್ಯೂ ಇಂದು ಅವರ ಹೆಸರು ವಿಶ್ವದ ಪ್ರಸಿದ್ಧ ಪ್ರವಾದಿಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ನಾಸ್ಟ್ರಾಡಾಮಸ್ ನಂತೆ ಜನರು ಬಾಬಾ ವಾಂಗ ಅವರ ಭವಿಷ್ಯವಾಣಿಯಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ದಾರೆ. ವಿಶೇಷಗಳೆಂದರೆ ಬಾಬಾ ವಾಂಗ ಈಗ ಜೀವಂತವಾಗಿಲ್ಲ. ಈಕೆ ಈ ಹಿಂದೆ ನೋಡಿರುವ ಭವಿಷ್ಯಗಳನ್ನು ಈಗ ಹೇಳಲಾಗ್ತಾ ಇದೆ. ಈ ಜಗತ್ತಿನಲ್ಲಿ ಘಟಿಸುವಂತಹ ದುರಂತದ ಸನ್ನಿವೇಶದ ಭವಿಷ್ಯ ಬಾಬಾ ವಾಂಗ ಎಂದೇ ಪ್ರಸಿದ್ಧಿ ಪಡೆದಿರುವ ಬಲ್ಗೇರಿಯಾ ದೇಶದ ಅಂಧ ಮಹಿಳೆ ಈ ಹಿಂದೆ ಭವಿಷ್ಯವನ್ನು ಹೇಳುವುದಕ್ಕೆ ಸೀಮಿತವಾಗಿದ್ರು. ಭವಿಷ್ಯದ ಕುರಿತು ಈಕೆ ಹೇಳುವ ಭವಿಷ್ಯವಾಣಿಗಳನ್ನು ದಾಖಲಿಸಿಕೊಳ್ಳಲಾಗಿತ್ತು. ಪ್ರತಿ ವರ್ಷ ಏನಾಗುತ್ತೆ ಅಂತ ಈಕೆ ಭವಿಷ್ಯವನ್ನು ನುಡಿತಾ ಇದ್ರು. 2ನೇ ವರ್ಷಕ್ಕೆ ದೃಷ್ಟಿ ಕಳೆದುಕೊಂಡ ಅಂಧತ್ವಕ್ಕೆ ಜಾರಿದಾಗ ಬಾಬಾ ವಾಂಗ
1996ರಲ್ಲಿ ನಿಧನ ಹೊಂದಿದರು. ಅವರು ನುಡಿದ ಭವಿಷ್ಯದಲ್ಲಿ 85% ನಿಖರವಾಗಿದೆ. 9/11 ಅಮೆರಿಕ ಮೇಲಿನ ಉಗ್ರ ದಾಳಿ, ಪ್ರಿನ್ಸ್ ಡಯಾನಾ ಸಾವು, ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರಾಗುವ ಕುರಿತು ಬಾಬಾ ವಾಂಗ ಸಾಕಷ್ಟು ವರ್ಷಗಳ ಮೊದಲೇ ನಿಖರವಾಗಿ ಹೇಳಿದ್ರು. ಇಂತಹ ಅನೇಕ ಭವಿಷ್ಯತ್ತಿನ ಘಟನೆಗಳನ್ನು ಹೇಳುವುದರಿಂದ ಮುಂದಿನ ವರ್ಷದ ಆಘಾತದ ಆರಂಭವು ಎಲ್ಲರನ್ನ ಕಾಡ್ತಾ ಇತ್ತು. ಭವಿಷ್ಯವಾಣಿ ಎಂಬುದು ನಿಜವಾಗಿರಬಹುದು ಅಥವಾ ಸುಳ್ಳಾಗಿರಬಹುದು. ಸುಳ್ಳು ಭವಿಷ್ಯ ಹೇಳುವವರು ಸಾಕಷ್ಟು ಜನ ಇದ್ದಾರೆ. ಕೆಲವೊಬ್ಬರ ಭವಿಷ್ಯಗಳು ನಿಜವಾಗುತ್ತಾ ಇರುತ್ತವೆ. ಎರಡು ಕಣ್ಣಿಲ್ಲದ ಬಾಬಾ ವಾಂಗ ಹೇಳಿದ ಕೆಲವು ಭವಿಷ್ಯಗಳು ನಿಜವಾಗಿರುವುದರಿಂದ ಸಾಕಷ್ಟು ಜನರು ಬಾಬಾ ವಾಂಗ ಭವಿಷ್ಯವನ್ನ ಗಂಭೀರವಾಗಿ ಪರಿಗಣಿಸುತ್ತಾರೆ. ಏಷ್ಯಾದ ಹಲವು ದೇಶಗಳಲ್ಲಿ ಭೀಕರ ಪ್ರವಾಹ ಉಂಟಾಗಲಿದೆ ಎಂದು ಬಾಬಾ ವಾಂಗ ಹೇಳಿದ್ರು. ಆ ಭವಿಷ್ಯ ಕೂಡ ನಿಜವಾಗಿದೆ. ಈ ವರ್ಷ ಪಾಕಿಸ್ತಾನದ ಪ್ರವಾಹದಿಂದ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಲಿದೆ. ಇಟಲಿಯ ಹಲವು ನಗರಗಳು ಈ ವರ್ಷ ಬರಗಾಲದಿಂದ ಸಂಕಷ್ಟಕ್ಕೆ ಈಡಾಗಲಿದೆ. ಇದೇ ರೀತಿ ಬರಗಾಲದ ಸಮಸ್ಯೆಯ ಕುರಿತು ಇವರು ಕೆಲವು ದೇಶಗಳಿಗೆ ನೀಡಿದ ಮುನ್ಸೂಚನೆಗಳು ನಿಜವಾಗಿದೆ. ಆದರೆ ಬಾಬಾ ವಾಂಗರ ಹಲವು ಭವಿಷ್ಯವಾಣಿಗಳು ನಿಜವಾಗಿಲ್ಲ ಎನ್ನುವುದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಯುರೋಪ್ನಲ್ಲಿ 2016ರಲ್ಲಿ ದೊಡ್ಡ ಯುದ್ಧ ನಡೆಯಲಿದೆ ಅಂತ ಹೇಳಿದ್ರು. ಅದು ನಿಜವಾಗಿಲ್ಲ. 2010ರಿಂದ 2014ರಲ್ಲಿ ಭೀಕರ ಪರಮಾಣು ಯುದ್ಧ ನಡೆಯುತ್ತೆ ಅಂತ ಹೇಳಿದ್ರು. ಅದು ಕೂಡ ನಿಜವಾಗಿಲ್ಲ. ಆದರೆ ಜಗತ್ತಿಗೆ ಭವಿಷ್ಯದಲ್ಲಿ ಪರಮಾಣು ಯುದ್ಧದ ಆತಂಕ ಇರುವುದು ಮಾತ್ರ ನಿಜ. ಈ ಬಾಬಾ ವಾಂಗ ತುಂಬಾ ಬುದ್ಧಿವಂತಿಕೆಯಿಂದ ಇಂತಹ ಭವಿಷ್ಯಗಳನ್ನು ನುಡಿದಿದ್ರು ಅಂತ ಹೇಳಬಹುದು.